ಬಿಡಪ್ಪ ಅವಾಗ ನೋಡಕ್ ಸಭಾಪತಿಗಳೇ ನಾವು ಯಾವಾಗ್ಲೂ ಐ ಆಮ್ ವೆರಿ ಫಾಂಡ್ ಆಫ್ ಪ್ಲೇಯಿಂಗ್ ಸುಮ್ಮನೆ ನೀನು ಈ ಕಡೆ ಬಂದ್ಬಿಡಪ್ಪ ಯಾಕೆ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರೆ ಮುಂದಿನ ಚುನಾವಣೆ ಜಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಮುಂದಿನ ಚುನಾವಣೆ ಮಾರ್ಗಸೂಚಿ ಅಂತ ತಿಳ್ಕೊಂಡು ಸೂಚನೆ ಅಂತ ಅದು ಅಲ್ಲ ಯಾಕೆ ಹೇಳ್ತೀನಿ ಒಂದು ನಿಮಿಷ ಕೇಳಿ ಸರ್. ನೋಡಿ, ನಮ್ಮ ರಾಜ್ಯದ ಇತಿಹಾಸದೊಳಗ ಕೆಲವೊಂದು ಮತಕ್ಕೆ ಕ್ಷೇತ್ರಗಳದಾವ್, ಸಂಪೂರ್ಣವಾಗಿ ಪಾರ್ಟಿ ಬೇಸ್ಡ್ ಆಗುದಿಲ್ಲ, ವ್ಯಕ್ತಿನೂ ಇರ್ತದ. ಅರ್ಥ ಮಾಡ್ಕೋಬೇಕು. ಇದ ಮುನ್ಸೂಚಿ ಅಂತ ಹೇಳೋದು ಸಂಪೂರ್ಣ ತಪ್ಪು. ನೀವಾದಕ್ಕೆ ಉದಾಹರಣೆ ಕೆಲವು ಸಲ ಸಂಪೂರ್ಣ ಪಾರ್ಟಿ ಬೇಸ್ ಅಂದ್ರ ಅವ್ರ ವ್ಯಕ್ತಿ ಮೇಲೆ ಹೋಗ್ತದ. ಈ ರಾಜ್ಯದ ಇತಿಹಾಸದೊಳಗೆ ಶಿಕ್ಷಕರ ಮತಕ್ಷೇತ್ರ ಅದಕ್ಕೆ ಸಂಪೂರ್ಣ ಸಭಾಪತಿಗಳು ರವಿಕುಮಾರ್ ಹೇಳಿದಾಗ ಮುಂದಿನ ಎಂಪಿ ಚುನಾವಣೆ 22 ಬಂದೇ ಬರ್ತೇವೆ. ನೀವೇನ್ ಬೇಕಾದ ಹೇಳಿ. ಹೇಳಿದ್ರು ಸಂತೋಷ, ಗೆದ್ದಿದ್ರಿ, ಅದಕ್ಕೆ ಆರ್ಟಿಯಲ್ಲಿ ಕಂಗ್ರ್ಯಾಚುಲೇಷನ್. ನಾನು ಇಲ್ಲಿ ಭಾಳ ಜನ ರೆಮ್ಮಿ ಆಡೋರು ಇದ್ದಾರೆ, ಅದರಲ್ಲಿ ನಾನು ಕೂಡ ರೆಮ್ಮಿ ಆಡೋನೆ ಭಾಳ. ಐ ಆಮ್ ವೆರಿ ಫಾಂಡ್ ಆಫ್ ರೆಮ್ಮಿ. ನಾವು ಯಾವಾಗಲೂ ಹೇಳ್ತೀವಿ, ಏನಾರ ಓಪನ್ ಜೋಕರ್ ಬಿದ್ದರೆ ಓಪನ್ ಜೋಕರ್ ಎಡ್ತೊಟ್ಟು ತಂಜಾವೂರ್ಲಿ ಅವ್ರ ಕುಟುಂಬವೇ ನಾಶಮಾಯಿ ಪೋಯ್ಚು ಅಂತ ಹೇಳ್ತೀವಿ ನಾವು. ಈ ಓಪನ್ ಜೋಕರ್ ಎಡ್ತೊಟ್ಟು ಮೊದಲ ಆಟ ಆಡಿ ಗೆದ್ದಾಗಲೂ ಹೇಳ್ತೀವಿ, ಮೊದಲ ಆಟ ಗುಡಿಸಿ ಪೋತಾಡು ಅಂತ. ಹಾಗಾಗಿ ಮೊದಲನೇ ಆಟದಲ್ಲಿ ಅವ್ರು ಗೆದ್ದಿದ್ದಾರೆ, ನಂತರ ಗುಡಿಸಿ ಪೋತಾಡು ಅಂತ ಆಗ್ತದೆ. ಮನೆ ಸಭಾಪತಿಗಳೇ ಯಾವ ರೀತಿ ಬೇಕಾದ್ರೂ ತಿರ್ಸ್ತಿರ್ತೀರಿ ನೀವು ಸಮಯ ಸಂದರ್ಭ.